ನಾವು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನ ಮೂಲ ಪೀಠವಾಗಿರುವಂಥ ನರಸೀಪುರದಲ್ಲಿದ್ದೇವೆ. ನರಸೀಪುರದಲ್ಲಿ ಇದೇ ದಿನಾಂಕ 14 ಮತ್ತು 15 ಅದ್ದೂರಿಯಾದ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಮೊದಲ ಕಾರ್ಯಕ್ರಮ ಅಂಬಿಗರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಈ ಮೂಲ ಸ್ಥಳದಲ್ಲಿ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಮೂಲ ಮಠದ ಕಾರ್ಯಾಧ್ಯಕ್ಷರಾಗಿರುವಂಥ ಸ್ವಪ್ನಗಳವರನ್ನು ಮಾತಾಡ್ತಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ 2 ದಿನದ ಒಂದು ಅದ್ಭುತ ಕಾರ್ಯಕ್ರಮ ಇದೇ ಮಕರ ಸಂಕ್ರಾಂತಿ ದಿನ ನಡೀತಾ ಇದೆ, ಅದರ ಬಗ್ಗೆ. ನಿಜಶರಣ ಅಂಬಿಗರ ಚೌಡಯ್ಯನ ಒಂದು ಗುರುಪೀಠ ಇವತ್ತಿನ ದಿನ ಅಂಬಿಗರ ಚೌಡಯ್ಯ ಸುಮಾರು 900 ವರ್ಷಗಳ ಕಾಲ ಅವನು ಮರೆಯಾಗಿದ್ದಂತಂದನ ದಿವಂಗತ ವಿಠ್ಠಲ್ ಹೇರೂರವರ ನೇತೃತ್ವ, ಅದಕ್ಕೂ ಮುಂಚೆ ಹಲವಾರು ಜನ ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ವಿಠ್ಠಲ್ ಹೇರೂರವರ ನೇತೃತ್ವದಲ್ಲಿ ಇದೆಲ್ಲ ಪ್ರಾರಂಭ ಆಯಿತು. ಈಗ ಜನವರಿ 14 ಮತ್ತು 15ಕ್ಕೆ ಪೂಜ್ಯ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು 2 ದಿನಗಳ ಒಂದು ನಿಜಶರಣ ಅಂಬಿಗರ ಚೌಡಯ್ಯನ ಒಂದು ಶರಣ ಸಂಸ್ಕೃತಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪ್ರಥಮ ಜಗದ್ಗುರು ಅಂತ ಶಾಂತಮುನಿ ಮಹಾಸ್ವಾಮಿಗಳ ಒಂದು ತೃತೀಯ ಸ್ಮರಣೋತ್ಸವ ಇದೆ ಮತ್ತು ದ್ವಿತೀಯ ಜಗದ್ಗುರು ಅಂತ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಒಂದು ದ್ವಿತೀಯ ವಾರ್ಷಿಕೋತ್ಸವ ಇದೆ. ಹಾಗೆ ಪೀಠಾರೋಹಣದ ವಾರ್ಷಿಕೋತ್ಸವ ಇದೆ. ಅದರಂತೆ ಪ್ರಪ್ರಥಮವಾಗಿ ನೂತನ ಭವ್ಯವಾದಂಥ ರಥವನ್ನು ಮಾಡಿಸಿದ್ದಾರೆ. ಆ ರಥವನ್ನು ಕೂಡ ಆ 15ನೇ ತಾರೀಕಿಗೆ ಎಳಿತಾ ಇದೆ. ಮೊದಲನೇ ದಿನದ ಒಂದು 14ನೇ ದಿನ 14/1/2019 ಒಂದು ಶರಣ ಸಂಸ್ಕೃತಿ ಉತ್ಸವವನ್ನು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ 15ನೇ ತಾರೀಕಿನ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಉದ್ಘಾಟನೆ ಮಾಡಲಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳೊಂದಿಗೆ ಎಲ್ಲ ರಾಜಕೀಯ ನಾಯಕರು, ಸಮಾಜದ ನಾಯಕರು, ಲಕ್ಷ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಹಾಗೂ ಗುರುಪೀಠದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕಾಗಿ ಎಲ್ಲ ಸಿದ್ಧತೆ ಇವತ್ತಿನ ತಯಾರಾಗಿದೆ. ಒಂದು ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥದ್ದಾಗಲಿ, ಉಪಮುಖ್ಯಮಂತ್ರಿ ಬರುವಂಥದ್ದಕ್ಕೆ ಈಗಾಗಲೇ ಹೆಲಿಪ್ಯಾಡು ಕೂಡ ತಯಾರಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ಅತ್ಯಂತ ಬರದಿಂದ ಸಾಗಿವೆ. ಆದ ಕಾರಣ ಈ ಸಮಾಜದ ಎಲ್ಲ ಬಂಧುಗಳು ಕೂಡ ಹಾಗೂ ಭಕ್ತರು ಕೂಡ ಲಕ್ಷ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜಶರಣ ಅಂಬಿಗರ ಚೌಡಯ್ಯನ ಒಂದು 2 ದಿನಗಳ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜಶರಣ ಅಂಬಿಗರ ಚೌಡಯ್ಯನ ಕೃಪೆಗೆ, ಗಂಗಾ ಮಾತೆಯ ಕೃಪೆಗೆ, ಜಗದ್ಗುರು ಪೂಜ್ಯ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ. ಈಗಾಗಲೇ ಮತ್ತು ಸಿಎಂದ ಒಂದು ಬರುವಿಕೆಗೆ ಒಂದಿಷ್ಟು ತೊಂದರೆಗಳನ್ನು ಅವೆಲ್ಲ ನಿವಾರಣೆ ಆದವು? ಯಾವುದೂ ತೊಂದರೆ ಇಲ್ಲ. ನಿನ್ನೆ ಸಾಯಂಕಾಲ 5:30 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿ ಆಗಮನದ ಎಲ್ಲ TPO ಕೂಡ ಬಂದಿವೆ. CM ಆಫೀಸಿನಿಂದ ಬಂದು ತಲುಪಿದೆ. ಅವರು ಬೆಳಗ್ಗೆ 11:30 ಗಂಟೆಗೆ ಇಲ್ಲಿ 100ಕ್ಕೆ 100 ಲ್ಯಾಂಡ್ ಆಗ್ತಾರೆ. ಅದಕ್ಕೆ ಯಾವುದೇ ಕೂಡ ಸಂಶಯ ಬೇಡ. ಹೆಲಿಪ್ಯಾಡು ಕೂಡ ರೆಡಿಯಾಗಿದೆ ಎಲ್ಲವೂ ಈಗಾಗಲೇ. ಇದು ಅಧ್ಯಕ್ಷರ ಒಂದು ಮಾತಾಗಿತ್ತು. ಈಗಾಗಲೇ ಎಲ್ಲ ರೀತಿಯಾದ ತಯಾರಿ ಆಗ್ತಾ ಇದೆ. 2 ದಿನದ ಒಂದು ಉತ್ಸವ ನಡೀತಾ ಇದೆ. ಶರಣ ಉತ್ಸವ, ಈ ಒಂದು ಶರಣ ಸಂಸ್ಕೃತಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಹಿಂದುಳಿದ ವರ್ಗದ ದೇವರೇ ಅಂತ ಕರೆಸುವಂಥ ಸಿದ್ದರಾಮಯ್ಯ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಈಗಿನ ಎಲ್ಲರ ಕಣ್ಮಣಿಯಾಗಿರುವಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಒಂದು ತಯಾರಿಯನ್ನು ಕೂಡ ನಿಮ್ಮ ಮುಂದೆ ಕ್ಷಣದ ಮಾಹಿತಿಯನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಈಗಾಗಲೇ ನೋಡ್ಬೋದು, ವೇದಿಕೆ ಕೂಡ ಈಗಾಗಲೇ ತಯಾರಿ ಆಗಿದೆ. ಅದರ ಬರದ ಸಿದ್ಧತೆ ಕೂಡ ಇಲ್ಲಿ ಸಾಗ್ತಾ ಇದೆ. ಮತ್ತು ಅದೇ ರೀತಿ ಒಂದು ರಥ ಕೂಡ ಸಂಪೂರ್ಣವಾಗಿ ನಿರ್ಮಾಣಗೊಂಡು ಇನ್ನೇನು ಕ್ಷಣಗಣನೆ ಆರಂಭವಾಗ್ತಾ ಇದೆ. ರಥೋತ್ಸವದ ಕಾರ್ಯಕ್ರಮಕ್ಕೆ ರಥವನ್ನು ನೋಡ್ಬೋದು. ಒಂದು ಅದ್ಭುತವಾದ ಪ್ರಥಮ ರಥೋತ್ಸವ ಕಾರ್ಯಕ್ರಮ ಈಗ ಜರುಗ್ತಾ ಇದೆ. ಕೇವಲ ಕೆಲವೇ ದಿನಗಳಲ್ಲೂ, ಕೆಲವೇ ಗಂಟೆಗಳಲ್ಲಿ, ಅಂದರೆ 15ನೇ ತಾರೀಕು ಸರಿಯಾಗಿ ಮಧ್ಯಾಹ್ನ ಸಂಜೆ 5:30ಕ್ಕೆ ಈ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಕುಲಬಾಂಧವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅನ್ನೋದು ಅಂಬಿಗಾ ನ್ಯೂಸ್ನ ಒಂದು ಅಭಿಪ್ರಾಯ. ಅದನ್ನು ಆಗಮಿಸಿ ತಮ್ಮ ಒಂದು ಶಕ್ತಿ ಪ್ರದರ್ಶನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಸಮಾಜದ ಒಂದು ಏನು ಶಕ್ತಿ ಅನ್ನೋದಕ್ಕೆ ರಾಜ್ಯವನ್ನು ಆಳ್ತಂಥ ರಾಜ್ಯದ ದೊರೆ ಬರ್ತಾ ಇದ್ದಾರೆ, ರಾಜ್ಯವನ್ನು ನೋಡ್ತಾ ಇರುವಂಥ ಮಂತ್ರಿಗಳು ಬರ್ತಾ ಇದ್ದಾರೆ. ಎಲ್ಲರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಆಗಬೇಕು.